ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟಾಪ್ 10 ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಫೆಂಟಾಸ್ಟಿಕ್ ಯೂಸ್ಫುಲ್ ಆಗಿರೋ ಒಂದು ಟ್ರಿಕ್ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ವೇಳೆ ನೀವು ಬೇರೆ ಒಂದು ಮೊಬೈಲ್ನ ಒಂದು ಕಾಲ್ ಲಾಗ್ಸ್ ಆಗಿರ್ಬೋದು, ಮೆಸೇಜಸ್ ಆಗಿರ್ಬೋದು ಅಥವಾ ಕಾಂಟ್ಯಾಕ್ಟ್ಸ್ ಆಗಿರ್ಬೋದು ನೀವು ನಿಮ್ಮ ಒಂದು ಮೊಬೈಲ್ನಲ್ಲಿ ನೋಡಬೇಕು ಅಂದರೆ ನಾನು ಹೇಳ್ಕೊಡೋ ಒಂದು ಟ್ರಿಕ್ಕನ್ನು ನೀವು ನಿಮ್ಮ ಒಂದು ಮೊಬೈಲ್ನಲ್ಲಿ ಯೂಸ್ ಮಾಡಿದ್ರೆ 100ಗೆ 100% ಈ ಒಂದು ಟ್ರಿಕ್ಕು ಯೂಸ್ ಆಗುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಲಾಸ್ಟ್ ನೋಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ. ಹಾಗೆ ನಿಮ್ಮ ಒಂದು ಫೇಸ್ಬುಕ್ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿ. ಸೊ ಬನ್ನಿ ಫ್ರೆಂಡ್ಸ್, ಆ ಒಂದು ಟ್ರಿಕ್ ಏನೋ ಅಂತ ತಿಳ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಫಾರ್ ಎಕ್ಸಾಂಪಲ್ಗೆ ನಾನು ಈ ಒಂದು ಮೊಬೈಲ್ನಲ್ಲಿರೋ ಕಾಂಟ್ಯಾಕ್ಟ್ಸ್ ಅಥವಾ ಕಾಲ್ ಲಾಗ್ಸನ್ನು ಈ ಒಂದು ಮೊಬೈಲ್ಗೆ ಸೆಂಡ್ ಮಾಡಿ ತೋರಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಇದಕ್ಕೋಸ್ಕರ ನೀವು ಒಂದು ಚಿಕ್ಕ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಆ ಒಂದು ಅಪ್ಲಿಕೇಶನ್ ಲಿಂಕು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇರುತ್ತೆ. ಕ್ಲಿಕ್ ಮಾಡಿ ಓಪನ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಈ ಒಂದು ಅಪ್ಲಿಕೇಶನನ್ನು ನೀವು ಯಾವ ಒಂದು ಮೊಬೈಲ್ನಲ್ಲಿರೋ ಕಾಲ್ ಲಾಗ್ಸನ್ನು ತೆಗಿಬೇಕು ಅಂದ್ಕೊಂಡಿದ್ರೋ ಆ ಒಂದು ಮೊಬೈಲ್ನಲ್ಲಿ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಇನ್ಸ್ಟಾಲ್ ಮಾಡಾದ್ಮೇಲೆ ಜಸ್ಟ್ 5 ಮಿನಿಟ್ಸ್ ಮಾತ್ರ ಅವರ ಒಂದು ಮೊಬೈಲು ನಿಮ್ಮ ಒಂದು ಕೈಯಲ್ಲಿದ್ದರೆ ನೀವು ಟೋಟಲ್ ಅವರ ಒಂದು ಹಿಸ್ಟ್ರಿಯನ್ನು ನಿಮ್ಮ ಒಂದು ಮೊಬೈಲ್ಗೆ ಸೆಂಡ್ ಮಾಡ್ಕೊಬೋದು. ಸೊ ಇವಾಗ ನೋಡಿ ಫ್ರೆಂಡ್ಸ್, ಈ ಒಂದು ಮೊಬೈಲಲ್ಲಿ ಆ ಒಂದು ಆ್ಯಪನ್ನು ಇನ್ಸ್ಟಾಲ್ ಮಾಡಿದ್ದೀನಿ. ಇನ್ಸ್ಟಾಲ್ ಮಾಡಾದ್ಮೇಲೆ ಜಸ್ಟ್ ಓಪನ್ ಮಾಡಿ. ಓಪನ್ ಮಾಡಿದ್ರೆ ಸ್ವಲ್ಪ ಪರ್ಮಿಷನ್ ಎಲ್ಲ ಕೇಳುತ್ತೆ. ಎಲ್ಲ ಒಂದು ಪರ್ಮಿಷನನ್ನು ಕೊಟ್ಬಿಡಿ. ಅಲೋ ಮೇಲೆ ಕ್ಲಿಕ್ ಮಾಡಿ. ಪರ್ಮಿಷನನ್ನು ಕೊಟ್ಟಾದ್ಮೇಲೆ ಫ್ರೆಂಡ್ಸ್, ಈಗ ಇಲ್ಲಿ ನೀವು ನೋಡ್ಬೋದು ತುಂಬ ರೀತಿಯ ಒಂದು ಆಪ್ಷನ್ಸು ಕಾಣ್ತಾ ಇದೆ. ಆ್ಯಪ್ಸು, SMS, ಕಾಂಟ್ಯಾಕ್ಟ್ಸು, ಕಾಲ್ ಲಾಗ್ಸು, ಕಾಲ್ ರೆಕಾರ್ಡಿಂಗು, ಗೂಗಲ್ ಡ್ರೈವು, ಪಿಕ್ಚರ್ಸು, ಈ ರೀತಿ ತುಂಬ ರೀತಿಯ ಆಪ್ಷನ್ಸ್ ಕಾಣ್ತಾ ಇದೆ. ಫಾರ್ ಎಕ್ಸಾಂಪಲ್ ನಾವು ಕಾಲ್ ಲಾಗ್ಸನ್ನು ತಗೊಳ್ಳೋಣ. ಕಾಲ್ ಲಾಗ್ಸ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನೀವು ನೋಡ್ಬೋದು ಬ್ಯಾಕಪ್ ಆಲ್ ಅಂತ ಒಂದು ಆಪ್ಷನ್ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ನಿಮಗೆ ಒಂದು XML ಫೈಲ್ ಬಂದು ರೆಡಿ ಆಗುತ್ತೆ. ಮತ್ತೆ ಆ ಒಂದು ಓಕೆ ಮೇಲೆ ಕ್ಲಿಕ್ ಮಾಡಿ. ಈಗ ನೀವು ನೋಡ್ಬೋದು ಫ್ರೆಂಡ್ಸ್, ಒಂದು XML ಫೈಲ್ ಬಂದು ರೆಡಿ ಆಗಿದೆ. ಈಗ ಸ್ವಲ್ಪ ಸ್ಕ್ರಾಲ್ ಮಾಡಿ ಕೆಳಗಡೆ ಬಂದರೆ ನಮಗೆ ಒಂದು 2 ಆಪ್ಷನ್ ಇರುತ್ತೆ, ಸೆಂಡ್ ಟು ಗೂಗಲ್ ಡ್ರೈವ್ ಅಥವಾ ಸೆಂಡ್ ಟು ಅದರ್ಸ್ ಅಂತ. ನೀವು ಇಲ್ಲಿಂದಾನೇ ನಿಮ್ಮ ಒಂದು ಗೂಗಲ್ ಡ್ರೈವ್ಗೆ ಡೈರೆಕ್ಟಾಗಿ ಸೆಂಡ್ ಮಾಡ್ಬೋದು. ಅಥವಾ ಫ್ರೆಂಡ್ಸ್, ಸೆಂಡ್ ಟು ಅದರ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ನಿಮ್ಮ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಎಲ್ಲ ಬರುತ್ತೆ. ನೀವು ಯಾವ ಒಂದು ಸೋಷಿಯಲ್ ಮೀಡಿಯಾ ಬೇಕಾದರೂ ಚೂಸ್ ಮಾಡ್ಕೊಬೋದು. ಫಾರ್ ಎಕ್ಸಾಂಪಲ್ ನಾನು ವಾಟ್ಸಪ್ಪನ್ನು ಚೂಸ್ ಮಾಡ್ತೀನಿ. ವಾಟ್ಸಪ್ಪಲ್ಲಿ ನಿಮ್ಮ ಒಂದು ನಂಬರನ್ನು ಚೂಸ್ ಮಾಡಿ. ಈಗ ಸೆಂಡ್ ಕೊಡಿ. ಈಗ ನೀವು ನೋಡ್ಬೋದು ಫ್ರೆಂಡ್ಸ್, ಆ ಒಂದು XML ಫೈಲು ನಿಮ್ಮ ಒಂದು ವಾಟ್ಸಪ್ ನಂಬರ್ಗೆ ಸೆಂಡ್ ಆಗಿದೆ. ಈಗ ಈ ಒಂದು ಮೊಬೈಲನ್ನು ಓಪನ್ ಮಾಡಿ ನೋಡೋದಾದರೆ ಇಲ್ಲಿ ನೀವು ನೋಡ್ಬೋದು ನಮಗೆ ಒಂದು XML ಫೈಲು ರಿಸೀವ್ ಆಗಿದೆ. ಈಗ ಈ ಒಂದು XML ಫೈಲನ್ನು ಓಪನ್ ಮಾಡೋಣ. ಈಗ ನೀವು ನೋಡ್ಬೋದು ಫ್ರೆಂಡ್ಸ್, ಆ ಒಂದು ಮೊಬೈಲ್ ನಂಬರ್ನ ಒಂದು ಕಾಲ್ ಲಾಗ್ಸು ಯಾವ ಟೈಮಲ್ಲಿ, ಯಾವ ಡೇಟ್ಗೆ, ಎಷ್ಟೊತ್ತು, ಯಾವ ಒಂದು ನಂಬರ್ ಹತ್ರ ಮಾತಾಡಿದ್ರೆ ಅಂತ ಫುಲ್ ಒಂದು ಕಾಲ್ ಡೀಟೇಲ್ಸು, ಆ ಒಂದು ನಂಬರ್ನ ಕಾಲ್ ಡೀಟೇಲ್ಸು ನಿಮ್ಮ ಒಂದು ವಾಟ್ಸಪ್ ನಂಬರ್ಗೆ ಈಸಿಯಾಗಿ ಈ ರೀತಿ ಪಡ್ಕೊಬೋದು. ಸೊ ಫ್ರೆಂಡ್ಸ್, ಇದು ಮಾತ್ರ ಅಲ್ಲ ಫ್ರೆಂಡ್ಸ್, ಇದೇ ರೀತಿ ಅವರ ಒಂದು ಕಾಂಟ್ಯಾಕ್ಟ್ಸ್ ಆಗಿರ್ಬೋದು, ಇಮೇಜಸ್ ಆಗಿರ್ಬೋದು ಅಥವಾ ಅವರ ಒಂದು ಮೆಸೇಜಸ್ ಆಗಿರ್ಬೋದು ಎಲ್ಲ ಕೂಡ ನಿಮ್ಮ ಒಂದು ಮೊಬೈಲ್ನಲ್ಲಿ ವಿತಿನ್ 5 ಸೆಕೆಂಡ್ಸು ಅವರ ಒಂದು ಮೊಬೈಲು ನಿಮ್ಮ ಒಂದು ಕೈಯಲ್ಲಿದ್ದರೆ ಸಾಕು. ಈ ರೀತಿ ಒಂದು ಟ್ರಿಕ್ಕಿಂದ ನಿಮ್ಮ ಒಂದು ಮೊಬೈಲ್ಗೆ ಅವರ ಒಂದು ಟೋಟಲ್ ಇನ್ಫಾರ್ಮೇಷನ್ ತೊಗೊಬೋದು. ಸೊ ಅಷ್ಟೇ ಫ್ರೆಂಡ್ಸ್, ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸೂಪರ್ ಆಗಿರೋ ಒಂದು ವಿಷಯನ ತಿಳಿಸ್ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ಇದೇ ರೀತಿ ಒಂದು ಹೊಸ ಟ್ರಿಕ್ಸು ನಾವು ನಮ್ಮ ಚಾನಲಲ್ಲಿ ಮಾಡ್ತಾನೆ ಇರ್ತೀವಿ. ಮಿಸ್ ಮಾಡ್ದಿರಾ ಫಾಲೋ ಮಾಡಿ. ಸೊ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್. ಮತ್ತೆ ಒಂದು ಸೂಪರ್ ವಿಡಿಯೋಲಿ ಸಿಗೋಣ. ಇದುವರೆಗೂ ಟಾಪ್ 10 ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಅದ್ರ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡ್ಕೊಳ್ಳಿ.